ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೀತಾ ಧಾರಾವಾಹಿ ಶುಕ್ರವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಇನ್ಸ್ಪೆಕ್ಟರು ಸುಧಾರಾಣಿಯವರು ಸತ್ತಿಲ್ಲ, ಬದುಕಿದ್ದಾರೆ ಅಂತ ಹೇಳಿದಾಗ ಗೀತಾ ಮತ್ತು ವಿಜಿ ಇಬ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಅದೇ ಖುಷಿಯಲ್ಲಿ ಇದನ್ನೆಲ್ಲ ಮಾಡಿಸಿರೋದು ವೈಜು ಮತ್ತು ಆ ಸ್ವಪ್ನನೇ ಅಂದ್ಬಿಟ್ಟು ಅಲ್ಲಿ ವೈಜು ಮನೆಗೆ ಹೋಗ್ತಾರೆ. ವೈಜು ಮನೆಗೆ ಹೋದಾಗ ಅಲ್ಲಿ ವೈಜು ತನ್ನ ಅಕ್ಕನೇ ಬಂದಿದ್ದಾಳೆ, ಅಂದರೆ ಭಾನುಮತಿ ಬಂದಿದ್ದಾಳೆ ಅಂದ್ಬಿಟ್ಟು ಅಕ್ಕ ಅಂದ್ಕೊಂಡು ಓಡ್ ಬರ್ತಾಳೆ. ಅಲ್ಲಿ ನೋಡಿದ್ರೆ ವಿಜಿ ಮತ್ತು ಗೀತಾ ಇಬ್ಬರು ಕೂಡ ಇರ್ತಾರೆ. ಅಲ್ಲಿ ಇಬ್ಬರ ಮಧ್ಯೆ ಕೂಡ ತುಂಬ ಮಾತುಕತೆ ಆಗುತ್ತೆ. ಆಗ ವಿಜಿ ಹೇಳ್ತಾನೆ, ನಾನು ಹೊಡಿಬೇಕು ಅಂದರೆ ಹೊಡಿಬೋದು, ಆದರೆ ಅದು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಗೀತಾ ಮುಂದೆ ಬರ್ತಾಳೆ. ಗೀತಾ ಮುಂದೆ ಬಂದುಬಿಟ್ಟು ಸ್ವಪ್ನ ಕೆನ್ನೆಗೆ ಒಂದು ಬಾರಿಸ್ತಾಳೆ. ಆಗ ಇಲ್ಲಿ ವೈಜು ಹೇಳ್ತಾಳೆ, ಇಲ್ಲೇನು ಬಂದುಬಿಟ್ಟು ನೀವು ದಾಂಧಲೆ ನಡೆಸಬೇಕು ಅಂತ ಬಂದಿದ್ದೀರಾ, ಇದೆಲ್ಲ ಸರಿ ಇರಲ್ಲ ಅಂತ ವಾರ್ನ್ ಮಾಡ್ತಾ ಇರ್ತಾಳೆ ಗೀತಾ ಮತ್ತು ವಿಜಿ ಇಬ್ರಿಗೂ ಕೂಡ. ಆಗ ಗೀತನಿಗೆ ತುಂಬಾ ಕೋಪ ಬಂದ್ಬಿಟ್ಟಿರುತ್ತೆ. ಆಗ ಈ ಕಡೆ ಬಂದು ವೈಜುಗೂ ಒಂದು ಕೊಡ್ತಾಳೆ, ಕೆನ್ನೆ ಮೇಲೆ ಒಂದು ಕೊಟ್ಬಿಟ್ಟು, ಈಗ ಇದನ್ನು ನಾನು ಹೊಡೆದಿದ್ದು ನಿನಗೆ ನನ್ನ ಅತ್ತೆಗೆ ಕಿಡ್ನ್ಯಾಪ್ ಮಾಡಿದ್ದಕ್ಕೆ, ಹಾಗೆ ಇನ್ನೊಂದು ಏಟ್ ಕೊಟ್ಬಿಟ್ಟು ಕೆನ್ನೆಗೆ, ಇದು ನನ್ನ ಅತ್ತೆಗೆ ಕಿಡ್ನ್ಯಾಪ್ ಮಾಡಿ ತೊಂದರೆ ಕೊಟ್ಟಿದ್ದಕ್ಕೆ ನಿಮಗೆ ಈ ಏಟನ್ನು ಕೊಡ್ತಾ ಇರೋದು, ಈಗಲಾದರೂ ನೀವು ಬುದ್ಧಿ ಕಲೀರಿ ಅಂದ್ಬಿಟ್ಟು ಇಬ್ರಿಗೂ ಕೂಡ ಬುದ್ಧಿ ಮಾತನ್ನು ಇಲ್ಲಿ ಗೀತಾ ಹೇಳ್ತಾಳೆ. ತುಂಬ ಸಿಟ್ಟಿಂದ ಹೇಳ್ತಾ ಇರ್ತಾಳೆ. ವೈಜುಗೆ ಏಟ್ ತಿನ್ಕೊಂಡು ತುಂಬಾ ಸಿಟ್ಟು ಬರ್ತಾ ಇರುತ್ತೆ. ಇಬ್ಬರೂ ಕೂಡ ಅಷ್ಟೇ, ನಿಮ್ಮ ಕತೆ ಮುಗೀತು, ಇನ್ನು ನಿಮ್ಮ ಆಟ ಮುಗಿಯಲ್ಲ ಅಂತ ಗೀತಾ ಮತ್ತು ವಿಜಿ ಇಬ್ಬರು ಕೂಡ ವಾಲನ್ನು ಮಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿ ಇನ್ಸ್ಪೆಕ್ಟರ್ ಬರ್ತಾರೆ. ಇನ್ಸ್ಪೆಕ್ಟರ್ ಬಂದುಬಿಟ್ಟು ವೈಜು ಮತ್ತು ಸ್ವಪ್ನ ಇಬ್ರಿಗೂ ಕೂಡ ನಿಮ್ಮಿಬ್ಬರನ್ನು ನಾನು ಸುಧಾರಾಣಿಯವರ ಕಿಡ್ನಾಪ್ ಕೇಸ್ ಮೇಲೆ ಅರೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಇಬ್ರಿಗೂ ಕೂಡ ಅರೆಸ್ಟ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಬಂದುಬಿಟ್ಟು. ಆಗ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ, ತುಂಬ ಶಾಕ್ ಆಗುತ್ತೆ. ಸಾಕ್ಷಿನೇ ಉಳಿಸಿಲ್ಲ ನಾವು ಅವ್ರನ್ನ ಕಿಡ್ನಾಪ್ ಮಾಡಿರೋದ್ರ ಬಗ್ಗೆ, ಹೇಗೆ ಇವ್ರಿಗೆ ಪೊಲೀಸರಿಗೆ ಗೊತ್ತಾಯಿತು, ಹೇಗೆ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಕಣ್ಕಂಡು ಬಾಯ್ ಬಿಡ್ತಾ ಇರ್ತಾರೆ. ಈ ಕಡೆ ಗೀತಾ ಮತ್ತು ವಿಜಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಸೊ ಇದಿಷ್ಟು ಶುಕ್ರವಾರದ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.